ಚಂಪಾಚಮೇಲೆ ನಾನು ಇಷ್ಟು ಹೊತ್ತು ಹೇಳಿದ್ದು ತಲೆಗೆ ಹೋಯ್ತು ತಾನೆ. ನೀವ್ ಆಡಿದ್ ಒಂದೊಂದ್ ಮಾತು ನನ್ನ ತಲೆನಲ್ಲಿ ಸ್ಟಾಕ್ ಆಗ್ಬಿಟ್ಟಿದೆ. ನಾನು ಅದು ಏನೇನು ಹೇಳಿದೆ ಅಂತ ಒಂದು ಸಲ ಹೇಳಿ. ನಾಳೆ ಬೆಳಗ್ಗೆ ನಿಮ್ನ ಬೇಗ ರೆಡಿ ಮಾಡ್ಬೇಕು. ಬಂದವ್ರ ಮುಂದೆ ನೀವು ಚೆನ್ನಾಗಿ ಟ್ರಿಮ್ ಆಗಿ ಕಾಣೋ ಹಾಗೆ ಮಾಡ್ಬೇಕು. ಬರ್ತಾ ಇರೋರು ಅಂತಿಂತವ್ರು ಅಲ್ಲ ಕಣೆ. ನಾರ್ತ್ ಇಂಡಿಯಾದವರು ಈ ರಿಯಲ್ ಎಸ್ಟೇಟ್ ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ಮಾಡಿರೋರು. ಅವ್ರು ದೊಡ್ಡ ಶ್ರೀಮಂತರ ಕಣೆ. ನಿಮ್ಗಿಂತಾನ ನಾನು ಇಷ್ಟೊತ್ತು ಹೇಳಿದ್ದು ಕೋಣನ ಮುಂದೆ ಬ್ಯಾಂಡು ಭಜಂತ್ರಿ ಬಾರಿಸ್ದಂಗ ಆಯ್ತು. ಕೋಣ ನೀವು, ನಾನು ಎಮ್ಮೆ, ಧಾರವಾಡದ ಹೆಮ್ಮೆ. ಆಯ್ತು ಬಿಡೆ ನೋಡಿ, ಅವ್ರು ಬಂದಾಗ ಅವ್ರಿಗೆ ಇಷ್ಟ ಆಗೋ ತರ ಬಿಸಿ ಬಿಸಿಯಾಗಿ ಪಕೋಡನ ಮಾಡ ಹಾಕ. ನಾನ್ ನಿಮ್ಗೆ ಅಂತ ಮಾಡಿದ್ರೆ ಮಾತ್ರ ಅದು ತುಂಬಾ ರುಚಿಯಾಗಿರೋದು. ಆಯ್ತು ಕಣೆ, ನಾನೇ ತಿಂತೀನಿ ಅನ್ಕೊಂಡು ಪಕೋಡನ ಮಾಡು, ಅವ್ರಿಗೆ ತಿನ್ನಿಸಿದ್ರೆ ಆಯ್ತು. ಪಾಂಡುರಂಗ ಗಂಡುಗಲಿ ತಾವ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಡುಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳಿ. ಪಕೋಡ ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾವಾಗ ಮಾಡಿಸ್ತೀಯೋ? ನಾನು ಮಾಡಿಸ್ತಾ ಇರೋದು ತಮಗಲ್ಲ, ಮನೆಗೆ ಯಾರೋ ಬಿಸ್ನೆಸ್ ಕೊಡೋದಕ್ಕಿಂತ ಬರ್ತಾ ಇದ್ದಾರೆ ಅವ್ರಿಗೋಸ್ಕರ. ಅತ್ತೆ ಅವ್ರಿಗೆ ಮಾಡಿದ್ಮೇಲೆ ನಿಮಗ್ ಕೊಡ್ತೀರಾ ಇರ್ತೀನಾ? ಮೊದಲು ಬಂದವ್ರಿಗೆ ಕೊಡು, ಮಿಕ್ಕಿದ್ರೆ ಮನೆ ಮಂದಿಗೆಲ್ಲ ಹೊಂಚು. ನಾನು ನಿನ್ನ ಹೆತ್ತ ತಾಯಿ, ನನ್ನಿಂದ ನೀನು ಅನ್ನೋದನ್ನ ಮರಿಬೇಡ. ನೋಡಿ ತಾಯಿ, ನಾವಿನ್ನು ಚಿಕ್ಕ ಹುಡುಗಿ ಅಲ್ಲ, ವಯಸ್ಸಾಗ್ತಾ ಇದೆ. ಈ ವಯಸ್ಸಿನಲ್ಲಿ ಕರೆದದ್ದು ಹಾಳು ಮುಳು ಸುಡುಗಾಡು ತಿಂದ್ಬಿಟ್ರೆ ನಾವು ಕರೆದೇ ಇದ್ರು ಆಂಬುಲೆನ್ಸ್ ಅನ್ನೋದು ಗಂಟೆ ಆಡ್ಸ್ಕೊಂಡು ಮನೆ ಮುಂದೆ ಬಂದ್ಬಿಡುತ್ತೆ. ಅದಕ್ಕೆ ನೀನ್ ಶಂಕ ಹೊಡ್ಕೋತೀಯ. ಅದು ಗಂಟೆ ಆಡ್ಸ್ಕೊಂಡು ಬಂದ ಕಾಲಕ್ಕೆ ನೋಡೋಣ ಬಿಡು. ಏನು ಯಜಮಾನ್ರೆ, ಬರ್ತಾ ಇರೋದು ಗಂಡಸ್ರ ಹೆಂಗಸ್ರ? ಅವರು ನಮ್ಮ ಮನೆಗೆ ಬರ್ತಾರಲ್ಲ, ಒಂದ್ಸಲ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಬಿಡಬಾರ. ನಾಚಿಕೆ ಆಗಲ್ಲ? ಲೇ 1.5 ಗಂಟೆಯಿಂದ ಬಡ್ಕೋತಾ ಇದ್ದೀನಿ. ಬರ್ತಾ ಇರೋದು ಚಂದನ್ ಲಾಲು ಭರತ್ ಲಾಲು ಅಂತ. ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅದೇ ದೇವನಹಳ್ಳಿ ಹತ್ರ, ಅಲ್ಲಿ ಅವ್ರದ್ದು ಹತ್ತತ್ರ ಒಂದು 100 ಎಕರೆ ಜಾಗ ಇದೆ. ಅದನ್ನೆಲ್ಲ ಬ್ರೆಡ್ ಪೀಸ್ ತರ ಕಟ್ ಮಾಡ್ಬಿಟ್ಟು ಸೈಟ್ಗಳನ್ನ ಮಾಡಿ ಜನಗಳಿಗೆ ಹಂಚ್ತಾ ಇದ್ದಾರೆ. ಅವನು ಸೈಟ್ ನ ಮಾಲೋದಕ್ಕೂ ನಿನಗೂ ಏನೋ ಸಂಬಂಧ? ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡಗರಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡಗರಿ. ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಆ ಕೆಲಸನ ನನ್ನ ಮುಖಾಂತರ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಇಂತಿಷ್ಟು ಅಂತ ನನಗೆ ಕಮಿಷನ್ ಕೊಡ್ತಾರೆ. ಬಾವಾ, ಇಷ್ಟು ದೊಡ್ಡ ವ್ಯವಹಾರಕ್ಕೆ ಕೈ ಹಾಕಿರೋ ನೀವು ಪಾಂಡುರಂಗ ರಿಯಲ್ ಎಸ್ಟೇಟ್ ಅಂತ ಚಿಕ್ಕದಾಗಿ ಬೋರ್ಡ್ ಹಾಕೊಂಡಿದ್ರಲ್ಲ, ಮೊದ್ಲು ಅದನ್ನ ಕಿತ್ ಬಿಸಾಕಿ. ಈಗ ನೀನು ಇಲ್ಲಿಂದ ತೆಪ್ಪಗೆ ಎದ್ದು ಹೋಗ್ಲಿಲ್ಲ ಅಂದ್ರೆ ಈ ಮನೆಯಿಂದ ನಿನ್ನನ್ನ ಕಿತ್ತು ಬಿಸಾಕ್ಬಿಡ್ತೀನಿ. ಸುಮ್ಮನಿರಿಪ್ಪ, ಆ ಚಿಕ್ಕ ಬೋರ್ಡ್ ಏನ್ ಮಾಡುತ್ತೆ? ಈಗಿನ ಕಾಲದಲ್ಲಿ ಪುಟ್ ಅಂಗಡಿಗಳಲ್ಲಿ ಚಿಕ್ಕ ಬೋರ್ಡ್ ಹಾಕೊಂಡೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾರೆ. ಅಣ್ಣನು ಹಾಗೆ ಮಾಡ್ತಾ ಇದ್ದಾನೆ ಅಲ್ವಾ ಅಣ್ಣ? ನಿನಗಿರೋ ಬುದ್ಧಿ ಇವನಿಗಿಲ್ವಲ್ಲಮ್ಮ. ಅದಕ್ಕೆ ನಾನು ಅವ್ರನ್ನ ಮದ್ವೆ ಆಗಿದ್ದು. ನಮಸ್ಕಾರ. ನಮಸ್ಕಾರ. ಪಾಂಡುರಂಗ ಸಭಾಕ್ಕೆ ಏನು ಯಜಮಾನ್ರೆ? ಏನ್ಯಾರ? ನಮಸ್ಕಾರ. ನಮಸ್ಕಾರ. ಚಂಪಚಮೇಲೆ ಇವ್ರು ಮುಂದೆನೆ ಕೇಳ್ತಿದ್ರಲ್ಲ, ನಿಂಗೆ ನಾಚಿಕೆ ಆಗಲ್ಲ? ಅದೆಲ್ಲ ಕಣೆ, ಅದನ್ನ ತಗೊಂಡು ಬಾ ಹೋಗು. ಅದೇನು ಅಂತ ಅಡ್ಗೆ ಮನೆಗೆ ಬಂದು ಹೇಳ್ಬಾರ್ದಾ? ಇದು ಇದು ಇದನ್ನ ತಗೊಂಡು ಬಾ. ಏನದು? ಮಾಡಿ ಬಡ್ದಿದ್ಯಲ್ಲ, ಅದನ್ನ ತಂದು ಬಡಿಯೇ. ತಂದೆ ನಿಮ್ದಕ್ಕೂ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಅದೇನ್ ನೋಡಿದ್ರು ಏನ್ ಖುಷಿ ಪಟ್ರು. ನೋಡಿ, ಸಾಧ್ಯವಾದಷ್ಟು ನೀವಿಬ್ರು ಕನ್ನಡದಲ್ಲೇ ಮಾತಾಡ್ಬಿಟ್ರೆ ಆದಷ್ಟು ಬೇಗ ವ್ಯವಹಾರನ ಮುಗಿಸ್ಬಿಡುವುದು ಅಂತ ನನ್ನ ಭಾವನೆ. ನಮ್ದಕ್ಕೂ ಎಲ್ಲಾ ಭಾಷೆನೂ ಕುಚ್ಚು ಬರುತ್ತೆ. ಮಾತಾಡಿ ಮಾತಾಡಿ. ಪ್ರಾಜೆಕ್ಟ್ ರೆಡಿ ದಿಕ್ಕೋ ದಿಕ್ಕೋ. ಹೌದಚ್ಚಿ, ಬಂದ್ಯಾ? ಬಾ ಬಾ. ಎಲ್ಲಿಗೆ ಬರ್ಲಿ? ತಂದಿರ್ನಲ್ಲಿ ಬಡಿಯೇ. ಪಾಕ್ದ ಪಾಕ್ದ. ಪಕೋಡ. ಅದೇ ಪಾತ್ರ ಪಾತ್ರ ಇವ್ರಿಗೆ. ಅಯ್ಯೋ, ನೀವು ತಿನ್ನಿ, ಮಿಕ್ಕಿದ್ರೆ ಅವ್ರು ತಿನ್ಕೋತಾರೆ. ಚಂಪಚಮೇಲೆ ಹಾಗೆ ತಾನು ಹೇಳಿದ್ದು. ಅದು ನನ್ನ ಚಂಪಾ ಚಮೇಲೆ ಏನ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡ್ತಾಳೆ. ಒಳ್ಳೆ ಬೇಬಿನ ಇಟ್ಕೊಂಡಿದ್ದೀರಾ. ಹಬಿ, ಅವ್ರ ಜೊತೆ ನೆಟ್ಟಿಗೆ ಮಾತಾಡಿ, ನಾನ್ ಯಾರು ಅಂತ ಹೇಳಿ. ಅದು ಯಾರು? ಅದು ನನ್ನ ಒರಿಜಿನಲ್ ಬಿಬಿ, ಇದು ಟೈಮ್ ಪಾಸ್ ಲಾಬಿ. ಓಹೋ, ಮಾಲೂಮುಗಯ್ಯ ಮನೇಲೇ ಇರ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಅದೊಂದು ಆಗಿಲ್ಲ. ಶಾದಿ ಶಾದಿ ಹೋಗದ್ರಾಗ ನೀನ್ ನನ್ನೇನೋ ಮಾಡೋಗ್ತೀಯ. ಹಬಿ, ಒಂದ್ ನಿಮಿಷ ಇಲ್ಲಿ ಬರ್ತೀರಾ? ಅಯ್ಯ ಶಿವನೇ, ಅದೇನೋ ವ್ಯವಹಾರದ ಮಾತುಕತೆ ಕೂತ್ಕೊಂಡಿದ್ದೀನಿ, ಆಮೇಲೆ ಬರ್ತೀನಿ, ಸ್ವಲ್ಪ ತಡ್ಕೊಳ್ರಿ. ನೋಡಿ, ಆ ಜಮೀನ್ಗೂ ಮೇಲೆ ಯಾವ ತಕರಾರು ಇಲ್ಲ. ಕನ್ವರ್ಷನ್ದು ಆಗಿದೆ. ಒಂದು ಸೈಟಿಗೆ ನಾವು 10 ಲಕ್ಷ ಫಿಕ್ಸ್ ಮಾಡಿದೀವಿ. ಅಂತ ಒಳ್ಳೆ ಜಾಗನ ಬರೀ 10 ಲಕ್ಷಕ್ಕೆ ಕೊಟ್ಟು ಬಿಡ್ತೀರೋ? ಎಲ್ಲ ಬೇಗ ಬೇಗ ತಗೋಬೇಕಲ್ಲ. 4 ಲಕ್ಷ ಅದಕ್ಕೆ ಖರ್ಚು ಮಾಡಿದೀವಿ. ಒಂದ್ ಸೈಟಿಗೆ 6 ಲಕ್ಷ ಬರ್ತದಲ್ಲ. ನಿಮಗೇನೋ ಬರ್ತಾವು, ಆದ್ರೆ ಮಾರ್ಸಿದ್ದಕ್ಕೆ ಕಮಿಷನ್ ಅಂತ ನಮಗೇನ್ ಬರ್ತಾವು? ಒಂದ್ ಸೈಟಿಗೆ ನಾವು ನಿಮ್ಗೆ 3 ಲಕ್ಷ ತಲ್ತಾವು. ಅವ್ರಿಗೇನಾಯ್ತು? ಸ್ವಲ್ಪ ಹೊತ್ತಾದ್ಮೇಲೆ ಸುಧಾರಿಸ್ಕೊತಾರೆ ಬಿಡಿ. ಏನು ಯಜಮಾನ್ರೆ, ನೀರ್ ಬಿಡ್ಲಾ? ಎಡಗೈ ಎತ್ತಿದ್ರದು ಬಲಗೈ ಎತ್ತಿದ್ರದು. ರೇ, ನಾನ್ ಗ್ಯಾರಂಟಿ ಕೊಡ್ತೀನಿ ಕಣ್ರಿ. ಸಿಂಗಲ್ ಹ್ಯಾಂಡ್ ಪ್ರಾಪರ್ಟಿ, ನಾನೇ ಡೀಲರ್. ಅಯ್ಯ ಶಿವನೇ, ಡೀಲರ್ ಏನು ಬಂತು ಓನರ್ ಅಂತಾನೆ ತಿಳ್ಕೊಂಬಿಡಿ. ಕಣ್ಣು ಮುಚ್ಚೋಲ್ ತಗೊಳ್ರೆ ನಾನಿದ್ದೀನಿ.
ಅಭಿ, ನಾನ್ ನಿಮ್ಗೆ ಸೈಟ್ಗಳನ್ನ ಮಾರ್ಸ್ಕೊಟ್ರೆ ನೀವ್ ನನ್ಗೇನ್ ಕೊಡ್ತೀರಾ? ನೋಡಿ ಜಾಜಿ ಚಂಪಲ್ದಿನಿಯವರೇ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈ ಗಂಡ ಮತ್ತು ಹೆಂಡಿರ ಮಧ್ಯೆ ಕೊಡ್ತುಗಳ ವಿಚಾರ ಪ್ರೀತಿ ವಿಶ್ವಾಸದಲ್ಲಿ ಇರಬೇಕೆ ವಿನಃ ವ್ಯವಹಾರದಲ್ಲಿ ಇರಬಾರ್ದು. ನೀವು ನನ್ನ ಪ್ರೀತಿಯ ಜಾಜಿ ಚಂಪಲ್ದಿನಿಯವರ, ನೀವೊಂದಿಷ್ಟು ಸೈಟ್ಗಳನ್ನ ಖರ್ಚು ಮಾಡಿಸಿ ಕೊಟ್ರೆ ನಾನು ನಿಮಗೆ ನಿಮ್ಮ ಡಬ್ಬಲ್ ಕಾಟ ಮಂಚ ಇದೆಯಲ್ವೇಂದ್ರೆ 4 ಕಾಲಿಗೂ ಬೆಳ್ಳಿ ಗೆಜ್ಜೆ ಕಟ್ಸ್ಕೊಡ್ತೀನಿ ಕಣ್ರಿ. ನೋ ನೋ ನೋ, ನೀವು ನನ್ಗೆ ಪ್ಯೂರ್ ಗೋಲ್ಡ್ ನೆಕ್ಲೆಸ್ ಮಾಡ್ಕೊಟ್ರೆ ನಾನು ನಮ್ಮ ಮಹಿಳಾ ಸಂಘಕ್ಕೆ ಹೇಳ್ತೀನಿ. ಅಣ್ಣಯ್ಯ, ನಾನು ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ಫೋನ್ ಮಾಡಿ ಹೇಳಿದೀನಿ. Good. ನಾನು ಸೈಟ್ಗಳನ್ನ ಮಾರ್ಸ್ಕೊಟ್ರೆ ನೀನ್ ನಂಗೆ ಕಮಿಷನ್ ಕೊಡ್ತೀಯ ಅಲ್ವಾ? ಮೊದಲು ಸೈಟ್ಗಳನ್ನ ಮಾರೋದ್ರ ಬಗ್ಗೆ ಯೋಚನೆ ಮಾಡ್ರೆ ಆಮೇಲೆ ಲಾಭ ಕಷ್ಟ ಸುಖ ವಿಚಾರಿಸ್ಕೊಳ್ಳೋಣ. ಏನು ಹೋಗೋದಾಗ ನಾನೆಲ್ಲ ಎದೆ ಮೇಲೆ ಹಾಕೊಂಡು ಹೋಗ್ತೀನಿ, ಎಲ್ಲ ನಿನ್ ತಲೆ ಮೇಲೆ ಸುರಿದ್ಬಿಟ್ಟು ಹೋಗ್ತೀನಿ. ಅಲೋ, ಅದೆತ್ತಿದ್ರದು ನೋಡಿ, ನೀವು ಒಂದು ಕೆಲಸ ಮಾಡ್ರೆ ಒಂದು 10 ಲಕ್ಷ ಹಂಚ್ಕೊಳ್ಳಿ. ಅಷ್ಟೊಂದಿಲ್ವಾ? ಕೊನೆ ಪಕ್ಷ 3 ಲಕ್ಷ ಅಡ್ವಾನ್ಸ್ ಅಂತ ಹಂಚ್ಕೊಳ್ರಿ. ಮಿಕ್ಕಿದ್ದು 7 ಆಮೇಲೆ ಕೊಟ್ಬಿಟ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಎಲ್ಲಿ ಅಂತ ಕೇಳ್ತಿರಲ್ಲ ರೀ, ದೇವರಿಗೆ ಗೊತ್ತಲ್ವ ನಿಮ್ಗೆ? ಅದೇ ರೀ ಏರ್ಪೋರ್ಟು. ಆ ಏರ್ಪೋರ್ಟಿಗೆ ನೀವು ಬಲ್ಕ್ ಹೋಗ್ತಿರಲ್ವಾ, ಎಡಕ್ಕಿರವೇ ನಮ್ಮ ಸೈಟ್ ಕಂಡ್ರೆ ನೋಡಿ, ಆ ಫ್ಲೈಟ್ಗಳು ಎಲ್ಲಿಂದಾರ ಬರಲಿ ಎಲ್ಲಿಗಾರ ಹೋಗ್ಲಿ ನಿಮ್ಮ ಸೈಟ್ಗಳ ಮೇಲೇನೆ ಹೋಗ್ಬೇಕು. ಆ ಥರ ವ್ಯವಸ್ಥೆ ಇದೆ. ಒಂದು ಕೆಲಸ ಮಾಡ್ರಿ, ನನ್ನ ಖರ್ಚಲ್ಲೇ ಒಂದು ಗಾಡಿ ಮಾಡಿಸ್ತೀನಿ. ನೀವು ಅದರಲ್ಲಿ ಕುತ್ಕೊಂಡು ಒಂದು ಸಲ ಆ ಸೈಟ್ಗಳನ್ನೆಲ್ಲ ನೋಡಿ, ಇಷ್ಟ ಆದ್ರೂ ತಗೊಳ್ಳಿ, ಬೇಡ ಅಂದ್ರೆ ಬಿಟ್ಬಿಡಿ. ಬರ್ತೀರಾ? ಬನ್ನಿ 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 ಬನ್ನಿ. ಅಭಿ, ಯು ಆರ್ ಸೋ ಲಕ್ಕಿ. ಏನು ಲಕ್ಕಿನೋ ಏನು ಅವಲಕ್ಕಿನೋ, ನಮ್ಮ ಸೈಟ್ಗಳು ಖರ್ಚಾಗೋವರೆಗೂ ನಾವು ಲಕ್ಕಿ ಅಲ್ಲ ಬಿಡ್ರಿ. ನಾನೇ ಇವ್ರಗಳನ್ನ ಮೀಟ್ ಮಾಡ್ಬೇಕು ಅಂತ ಹೋಗ್ತಾ ಇದ್ದೆ, ಆದ್ರೆ ಇವ್ರನ್ನ ಮೀಟ್ ಮಾಡ್ಬೇಕು ಅಂತ ಬಂದ್ಬಿಟ್ರು. ನಿಮ್ಮ ಮಹಿಳಾ ಸಂಘದವ್ರು ಬಂದ್ರೆ ನಮಗೆ ಚೂರು ಲಾಸು. ನೋಡಿ, ನಾವು ಯಾವುದೋ ಒಂದು ಸೈಟ್ ಬಿಸ್ನೆಸ್ಗೆ ಅಂತ ಕೈ ಹಾಕಿದ್ವಿ, ಅದರಿಂದ ನಮಗೆ ಪಕ್ಷ ಲಾಭ ಅಂತ ಬಂತು ಅಂದ್ರೆ ನಾವು ನಿಮ್ಮ ಮಹಿಳಾ ಸಂಘಕ್ಕೆ 11 ರೂಪಾಯಿ ದೇಣಿಗೆ ಕೊಡ್ತೀವಿ. ಚೀಪ್ ಚೀಪಾಗೆಲ್ಲ ಮಾತಾಡ್ಬಿಡಿ. ಅವ್ರಿಗೆ ಸೈಟ್ ಬೇಕಂತೆ. ನೀವು ಈ ಕಡೆ ಬರ್ರಿ ಪ್ರೀತಿ. ಯಾರಿಗೆ ಎಷ್ಟು ಸೈಟ್ ಬೇಕಾಗಿತ್ತು? ಪಾಂಡ್ರಂಗ ಅವ್ರೆ, ನಮ್ ಜಾಜಿ ಮೇಡಮ್ ಹೇಳಿದ ನಂತರ ನಾವು ಸೈಟ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ವಿ. ಪಾಂಡ್ರಂಗ ಅವ್ರೆ, ನನ್ಗೊಂದು ಸೈಟ್ ಬೇಕು, ನಮ್ಮ ಅಕ್ಕಂಗೂ ಒಂದು ಸೈಟ್ ಬೇಕು. ವೆರಿ ಗುಡ್. ಮತ್ತೆ ನಿಮ್ಮ ತಂಗಿಗೆ? ಹೋಗಿ ಪಾಂಡ್ರಂಗ ಅವ್ರೆ, ನನ್ ತಂಗಿನೇ ಇಲ್ಲ. ಲಾಸ್ಟ್ ಟೈಮ್ ಯಾವ್ದೋ ಒಂದು ಪಾಪಚಿನ್ನೆ ತಗೊಂಡ್ಬಂದಿದ್ದೆ, ಅದು ನಮ್ಮ ಅಕ್ಕನ ಮಗು. ಹಂಗೆ. ಪಾಂಡ್ರಂಗ ಅವ್ರೆ, ನಮ್ ಸೋದರ ಮಾವರ್ಗು ಒಂದು ಸೈಟ್ ಬೇಕು. ನೀವಿಬ್ರು ಸೇರ್ಕೊಂಡು ನನ್ನ ತಲೆ ಹುಳ ಬಿಡಬೇಡಿ. ಒಟ್ಟು ಅದೆಷ್ಟು ಸೈಟ್ಗಳು ಬೇಕು ಅಂತ ಬಿಡಿ ಸೇರ್ಬಿಡಿ. ನಮ್ಗೆ ಒಟ್ಟು 6 ಸೈಟ್ ಬೇಕು. 6 3 18. ಏನಣ್ಣ ಅದು 18? 8 1 9 ಕಣಮ್ಮ. ಒಳ್ಳೆ ಸಂಖ್ಯೆ ಅಂತ ಲೆಕ್ಕ ಹಾಕ್ತಾ ಇದ್ದೆ. 9 ತೋಳ ಹಳ್ಳಕ್ಕೆ ಬಿತ್ತು. ಪಾಂಡ್ರಂಗ ಅವ್ರೆ, ಇವಾಗ ನಮ್ಮ ಜಾಗ ನೋಡ್ಬೇಕಲ್ಲ. ಒಂದು ಕೆಲಸ ಮಾಡಿ, ನಿಮ್ಮೆಲ್ಲರಿಗೂ ಸೇರಿ ನಾನು ಒಂದು ಟೆಂಪೋ ಟ್ರಾವೆಲ್ ಬುಕ್ ಮಾಡಿ ಕೊಡ್ತೀನಿ. ಅದ್ರಲ್ಲಿ ಎಲ್ಲರೂ ಕೂತ್ಕೊಂಡ್ಬಿಡಿ. ನಮ್ಮ ದೇವರು ಕೊಟ್ಟ ತಂಗಿ ನಿಮ್ಮೆಲ್ಲರನ್ನ ಕರ್ಕೊಂಡೋಗಿ ಜಾಗ ತೋರಿಸ್ಕೊಂಡು ಬರ್ತಾಳೆ. ಆದ್ರೆ ಎಲ್ಲರಿಗೂ ಒಂದು ಎಚ್ಚರಿಕೆ, ಆ ಸೈಟ್ ಹತ್ರ ಹೋದಾಗ ಎಲ್ಲರೂ ಬಗ್ಕೊಂಡು ನಡೀರಿ. ನೀವು ನಿಂತ್ಕೊಂಡೇ ಇದ್ರೆ ಫ್ಲೈಟ್ಗಳು ಬಂದು ನಿಮ್ಮ ತಲೆನ ತಕ್ಕೊಂಡು ಹೋಗ್ಬಿಡ್ತವೆ. ಪಾಂಡ್ರಂಗ ಅವ್ರೆ, ಸೈಟ್ ಗ್ಯಾರಂಟಿ ತಾನೆ? ನಾನ್ ಗ್ಯಾರಂಟಿ ತಾನೆ, ನನ್ನ ಮಾತು ಗ್ಯಾರಂಟಿ ತಾನೆ. ಅಂದ ಮೇಲೆ ಸೈಟು ಗ್ಯಾರಂಟಿ. ನೀವು ಅಲ್ಲಿ ಇಲ್ಲಿ ಹೋಗಿ ಯಾಕೆ ಮೋಸ ಹೋಗ್ತೀರಾ? ಇಲ್ಲೇ ಬನ್ನಿ. ಅಳಿಯಂದಿರೆ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ದುಡಿಯೋದು ಹೇಗೆ ಅಂತ ನಿಮ್ ಭಾವನ್ ನೋಡಿ ಕಲ್ತ್ಕೊಳ್ಳಿ. ಲಕ್ಷ ಲಕ್ಷ ದುಡಿತಿದ್ದಾನೆ ಅಂಥದ್ರಲ್ಲಿ ನೀವು ಭಿಕ್ಷೆ ಬೇಡೋದಕ್ಕೂ ಮನಸ್ಸು ಮಾಡದೆ ಹೀಗೆ ಒಳ್ಳೆ ದಂಡ ಪಿಂಡ ಥರ ಬಿದ್ದಿದ್ದೀರಲ್ಲ, ಇದು ನ್ಯಾಯನಾ? ಅಯ್ಯ, ನಾನು ಏನು ಹೇಳಿಲ್ಲಪ್ಪ, ನೀನು ಯಾರನ್ನು ಕಲಿಬೇಡ. ಅದಕ್ಕೆ ಅತ್ತೆ ನಾನು ಯಾವಾಗ್ಲೂ ಹೇಳೋದು, ನನಗೆ ಪಲ್ಲು ಬೇರೆ ಇಲ್ಲ ನೀ ಬೇರೆ ಇಲ್ಲ ಅಂತ. ನನ್ನಂತ ಮನೆಯಾಳಿ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ಬಹುಶಃ ನಿಮ್ಮಿಬ್ಬರಿಗೂ ಸೈಟ್ಗಳು ಇಷ್ಟ ಆದವು ಅನ್ಕೊಂಡಿದ್ದೀನಿ. ನಮ್ಗಂತೂ ಸೈಟ್ ಇಷ್ಟ ಆಯ್ತು. ನಾನೇ ಇಷ್ಟ ಆಗಿದ್ದೀನಿ ಅಂದಮೇಲೆ ನಾನು ತೋರಿಸಿರೋ ಸೈಟ್ಗಳು ಇಷ್ಟ ಆಗದೆ ಇರ್ತವೆ. ರೇಟ್ ತುಂಬಾ ಚೀಪ್ ಆಗೇ ಇದೆ, ಆದ್ರೆ ಪ್ರಾಪರ್ಟಿ ಗ್ಯಾರಂಟಿನಾ? ಪಾಂಡುರಂಗ ಸಾಬಿದಾರಲ್ಲ, ಇವರೇ ಗ್ಯಾರಂಟಿ. ಅತ್ತಲ್ಲಿ ಸೈಟ್ ತೋರಿಸುವಾಗ ಬೊಕ್ಕನ್ ಕರ್ಕೊಂಡು ಹೋದ್ರಲ್ಲ, ನಾವು ಮನೆ ಕಟ್ಬೋದಾ? ಅದು ನಿಮ್ಮ ಎಚ್ಚರಿಕೆಯಿಂದ ನೀವಿರಿ ಅಂತ ನಾನು ಬಗ್ಗಿಸ್ಕೊಂಡು ಕರ್ಕೊಂಡು ಹೋದೆ. ನೀವು ಯಾವತ್ತು ನಿಮ್ಮ ಬಿಲ್ಡಿಂಗ್ ಎತ್ತತ್ರಕ್ಕೆ ಕಟ್ಟೋದಕ್ಕೆ ಶುರು ಮಾಡ್ತಿರೋ ಆವತ್ತು ಆ ಫ್ಲೈಟ್ ಓಡಿಸೋ ಡ್ರೈವರು ತನ್ನ ವಿಮಾನ ಎಲ್ಲಿ ನಿಮ್ಮ ಬಿಲ್ಡಿಂಗಿಗೆ ಬಡ್ದು ಬಿಡುತ್ತೋ ಅನ್ನೋ ಏಕಮಾತ್ರ ಕಾರಣಕ್ಕೆ ಅವನು ಎತ್ತತ್ರಕ್ಕೆ ಫ್ಲೈಟ್ ನ ಬಿಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಸರಿ, ನಾವ್ ಈಗಲೇ ಕ್ಯಾಶ್ ಕಟ್ಬಿಡ್ತೀವಿ. ಸಂಜೆ ಅತ್ತೆ ಪಾಟಿಯ ಮನೆಯಿಂದ ನಿಮಗೆ ಕಾರ್ನರ್ ಸೆಟ್ ಕೊಟ್ಟಿದ್ರಮ್ಮ. ನಾವು ಸೈಟ್ ಕೊಟ್ಟಿರೋ ಜಾಗದಲ್ಲಿ ಸ್ವಲ್ಪ ಸೈಕಲ್ ಓಡಾಡಿಸಿ ಸಣ್ಣ ಆಗ್ತೀರಾ. ಸ್ವಾಮಿ, ಇದು ಗ್ಯಾರಂಟಿ ತಾನೇ? ಸೈಟ್ ಗ್ಯಾರಂಟಿನ ಏನೋ ನನಗೆ ಗೊತ್ತಿಲ್ಲ ಕಣಯ್ಯ, ಆದ್ರೆ ನಾನು ಗ್ಯಾರಂಟಿ. ಮನುಷ್ಯ ನಂಬೋ, ನನ್ನ ಮುಖ ನೋಡಿಲ್ಲ,
ನಿನಗೆ ತೋರಿಸಿರೋ ಜಾಗದಲ್ಲಿ ಪಾಯ ತೊಡಕ್ಕಾಗ್ಲಿಲ್ಲ ಅಂದ್ರೆ ಇಲ್ಲಿ ಪಾಯ ತೊಡು. ಇದೇನು ಯೋಚನೆ ಮಾಡಬೇಡಿ, ನಮ್ಮ ಪಾಂಡುರಂಗ ಗ್ಯಾರಂಟಿ. ಒಬ್ಬೊಬ್ರು ಒಂದೊಂದು ಸೈಟ್ಗೆ 3 ಲಕ್ಷಗೆ 4 ಲಕ್ಷಗೆ ಕೊಟ್ಟಿದ್ದಾರೆ. 3 ಜನ ಫುಲ್ ಅಮೌಂಟ್ ಕಟ್ಟಿದ್ದಾರೆ. ಹಾ ಟೀಕ್ ಹೈ ಹೌದು. ಬಾಯ್, ನಮ್ದು ಜಮೀನು ಕೊಟ್ಟಿದಾರಲ್ಲ ರೈತರು, ಅವ್ರಿಗೆ ದೋ ಕೋಟಿ ಕೊಡ್ಬೇಕು. ಸಹಿ ಬಾತ್ ಹೈ. ದೇಖೋ ಭಾಯ್, ಮೊದಲು ರೈತರಿಗೆ ಕೊಡ್ಬೇಕಾಗಿರೋ ದುಡ್ಡು ಕ್ಲಿಯರ್ ಮಾಡಿ ಅವರಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೊಂಡ್ಬರ್ತೀವಿ. ಆಮೇಲೆ ನೀವೇ ನೋಡಿ ಒಂದು ಒಳ್ಳೆ ದಿವಸನ ರಿಜಿಸ್ಟ್ರೇಷನ್ಗೆ ರೆಡಿ ಮಾಡಿಬಿಡಿ. ಅವತ್ತು ನಾವೆಲ್ಲ ಬಂದು ಅವ್ರನ್ನೆಲ್ಲ ಮುಗಿಸ್ಬಿಡೋಣ. ಅದಕ್ಕೆ ಮೊದಲು ನಾನು ಸೈಟನ್ನು ಮಾರ್ಸ್ಕೊಟ್ಟಿದ್ದೀನಲ್ಲ, ನನ್ನ ಕಮಿಷನ್ ನನಗೆ ಕೊಟ್ಬಿಡಿ. ಸಬ್ಜಿ, ದುಡ್ಡು ನಿಮ್ದಕ್ಕೂ ಹತ್ರ ಇದ್ರು ಒಂದೇ, ನಮ್ದಕ್ಕೂ ಹತ್ರ ಇದ್ರು ಒಂದೇ. ಇಲ್ಲ, ನೀವೇ ಇಟ್ಕೊಳ್ಳಿ. ಕ್ಯಾ ಬಾತ್ ಕರ್ತೀವೋ, ಸತ್ಯ ಆದ್ಮಿ ಹೇ ವೋ. ಹಣಕ್ಕೆ ಬಾಬಿಡೋ ಹೆಣ ಅನ್ಕೊಂಡು ದೇಖೋ ಜಿ, ರಿಜಿಸ್ಟ್ರೇಷನ್ಗೆ ಟೈಮ್ಗೆ ನೀವು ಬರ್ತೀರಲ್ಲ, ಅವತ್ತು ಒಂದೊಂದು ಸೈಟ್ಗೆ 3 ಲಕ್ಷ ಅಂತ ಲೆಕ್ಕ ಹಾಕಿ ತಮ್ಗೆ ಚುಕ್ತಾ ಮಾಡ್ಬಿಡ್ತೀವಿ. ಅಷ್ಟೇ ಅಲ್ಲ, ಎಲ್ಲೆಲ್ಲಿ ನಾವು ಸೈಟ್ ಮಾಡಿದೀವಿ ಅಲ್ಲಲ್ಲಿ ಕಾರ್ನರ್ ಸೈಟು ಎಲ್ಲ ನೀವೇ ಓನರ್. ಈಗ ನಾವು ಹೋಗಿ ರಿಜಿಸ್ಟ್ರೇಷನ್ಗೆ ಪೇಪರ್ಗೂ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾರೆ. ಆದಷ್ಟು ಬೇಗ ಬಂದ್ಬಿಡಿ. 1 ಎಕರೆಗೆ 40 ಸೈಟ್, 400 ಎಕರೆಗೆ ಎಷ್ಟು ಸೈಟ್ ಆಯ್ತು? ಏನ್ ಬಾವ, ನಾನೇನಾದ್ರು ಹೆಲ್ಪ್ ಮಾಡ್ಲಾ? ಹಳಿ ಅಂದ್ರೆ ಅದು ಸಿಕ್ಕಾಪಟ್ಟೆ ದುಡ್ಡು ಕಾಸಿನ ವ್ಯವಹಾರ. ನನಗೆ ಗಾಬರಿ ಆಗ್ತಾ ಇದೆ. ಸ್ವಲ್ಪ ನೀವೇ ಲೆಕ್ಕ ಹಾಕ್ಬಿಡಿಪ್ಪ. ಈಗ ನೋಡಿ, 1 ಎಕರೆಗೆ 40 ಸೈಟ್ ಆಗ್ತವೆ. ಅಂತದ್ದು 400 ಎಕರೆ ಇದೆ. ಎಷ್ಟು ಸೈಟ್ ಆಗ್ತವೆ? 1 ಸೈಟ್ಗೆ ನನಗೆ 3 ಲಕ್ಷ ರೂಪಾಯಿ ಸಿಗುತ್ತೆ. ಅಂತದ್ರಲ್ಲಿ ಎಷ್ಟು ದುಡ್ಡು ನನಗೆ ಬರುತ್ತೆ ಅಂತ ಸ್ವಲ್ಪ ಲೆಕ್ಕ ಮಾಡಿ ಹೇಳಿ. ಬಾವ, ಎಷ್ಟು ಲೆಕ್ಕ ಆಗಿದ್ರು 420 ಬರ್ತಿದೆ. 420 ನೀನು ಕಣ. ಏನಕ್ಕ ಬಾವ? ಕೂಡಕ್ಕೆ ಆಗಲ್ಲ ಕಣ, ಅಷ್ಟೊಂದು ನಂಬರ್ ಬರ್ತಾ ಇದೆ. ಏನು ಯಜಮಾನ್ರೆ, ನೀವೊಬ್ರೆ ಖುಷಿ ಪಟ್ಬಿಟ್ರೆ ಸಾಕಾ? ನಾನು ಪಕೋಡ ಮಾಡ್ಕೊಟ್ಟಿದೀನಿ, ನನ್ಗೇನ್ ಪಾಲಿಲ್ವಾ? ಮೊದಲು ನನ್ನ ಪಾಲ್ ನನಗೆ ಬಂದ್ಬಿಡ್ಲಿ, ಅದರಲ್ಲೇ ಒಂದು 5 ರೂಪಾಯಿ ಕೊಡ್ತೀನಿ. ಬಲ್ಲು, ಬಾವಂಗೆ ಎಷ್ಟು ಲಾಭ ಬಂದಿದೆ ಅಂದ್ರೆ ಆ ಕ್ಯಾಲ್ಕುಲೇಟರ್ಗೆ ಲೆಕ್ಕ ಆಗ್ತಿಲ್ಲ. ಈ ಹಿಂದೆ ನನ್ನ ಜೀವನದಲ್ಲಿ ಯಾವತ್ತೂ ಇಂಥ ಬಿಸ್ನೆಸ್ ಕೈ ಹಾಕಿರ್ಲಿಲ್ಲ. ದಿಢೀರ್ ಅಂತ ಕೈ ಹಾಕ್ಬಿಟ್ಟೆ, ಸಡನ್ ಆಗಿ ತಳ್ಕೊಟ್ಟೋಗ್ಬಿಡ್ತು. ಆನಂದ ತಡ್ಕೊಳಕ್ ಆಗ್ತಾ ಇಲ್ಲ, ಕುಣಿಬೇಕು ಅನಿಸ್ತಾ ಇದೆ ಕಣ್ರೆ. ಅಪ್ಪಿ ತಪ್ಪಿ ನೀನ್ ಕುಣಿಬೇಡ ಅಣ್ಣಯ್ಯ. ಯಾಕಮ್ಮ? ಕುಣಿತೀನಿ ಅಂತೀಯ, ಕುಣಿತ ನಾಗರ ಬಿಟ್ಬಿಡ್ತೀಯ. ಅದೆಲ್ಲ ಬೇಡ ಕಣೆ, ನಮ್ಮ ಫ್ಯಾಮಿಲಿ ಡ್ಯಾನ್ಸ್ ಮಾಡೋಣ ಬನ್ನಿ. ಇವತ್ತು ಸೈಟ್ ರಿಜಿಸ್ಟ್ರೇಷನ್ ಇತ್ತು, ಆದ್ರೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಯಾರು ಬಂದೇ ಇಲ್ಲ. ಕಾದು ಸಾಕಾಗಿ ಇಲ್ಲಿಗೆ ಬಂದಿದ್ದೀವಿ. ಅದು ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಅವರಿಬ್ರು ಇರೋ ಹೋಟ್ಲಿಗೆ ನಮ್ಮ ಮಳೆಯಂದ್ರನ್ನ ಕಳಿಸಿದ್ದೀನಿ. ಅವ್ರನ್ನ ಕರ್ಕೊಂಡು ಬಂದ ತಕ್ಷಣ ರಿಜಿಸ್ಟ್ರೇಷನ್. ಅಟ್ಲೀಸ್ಟ್ ಫೋನ್ ಆದ್ರೂ ಮಾಡ್ಬೋದಾಗಿತ್ತಲ್ಲ. ನಾನು ನಿನ್ನೆಯಿಂದನೇ ಮಾಡಿದೆ, ಅದು ಯಾಕೋ ಏನೋ ನಾಟ್ ರೀಚಬಲ್ ಬರ್ತಾ ಇದೆ. ಅಣ್ಣ, ಇವಾಗ್ಲೂ ನಾಟ್ ರೀಚಬಲ್ ಬರ್ತಾ ಇದೆ. ನೀವು ಸ್ವಲ್ಪ ತಪ್ಪು ಕೂತ್ಕೊಳ್ಳ. ನೀವ್ಯಾರು ಏನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಅದಕ್ಕೆ ನಾವು ಇಲ್ಲೇ ಇದೀವಿ. ಅಳಿ ಅಂದ್ರೆ ಬಾಬಾ, ವಿಷಯ ಇಲ್ಲೇ ಹೇಳ, ರೂಮ್ ಒಳಗೆ ಹೇಳ. ಅದೇನ್ ಹೇಳ್ಬೇಕಂತಿದ್ರು ಇಲ್ಲೇ ಹೇಳಿ. ನಾನು ಹೋಟ್ಲಿಗೆ ಹೋಗಿದ್ದೆ, ಭರತ್ ಲಾಲ್, ಚಂದನ್ ಲಾಲ್ ಅನ್ನೋರು ಯಾರು ರೂಮ್ ಮಾಡಿಲ್ಲ, ನೀವು ಟೋಪಿ ಬಿದ್ದಿದ್ದೀರಾ ಅಂದ್ರು. ಪಾಂಡುರಂಗ ಅವ್ರೆ, ನೀವ್ ಗ್ಯಾರಂಟಿ ಅಂತ ಹೇಳಿದ್ಮೇಲೆ ನಾವು ದುಡ್ಡು ಕೊಟ್ಟಿದ್ದು. ಈಗ ನಮ್ಮೆಲ್ಲರೂ ದುಡ್ಡು ನೀವೇ ವಾಪಸ್ ಕೊಡ್ಬೇಕು. ನೋಡಿ, ಇದು 1 ರೂಪಾಯಿ 2 ರೂಪಾಯಿ ವ್ಯವಹಾರ ಅಲ್ಲ, ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಏಕಾಏಕಿ ನನ್ನನ್ನು ಕೇಳ್ಬಿಟ್ರೆ ಅಷ್ಟೊಂದು ದುಡ್ಡನ್ನ ನಾನು ಎಲ್ಲಿಂದ ತಂದು ಕೊಡ್ಲಿ? ಅದೆಲ್ಲ ಗೊತ್ತಿಲ್ಲ ರೀ, ನಮ್ಗೆ ದುಡ್ಡು ಬೇಕೇ ಬೇಕು. ದುಡ್ಡು ಬೇಕು, ದುಡ್ಡು ಬೇಕು. ನೋಡಿ ಪಾಂಡುರಂಗ ಅವರೇ, ನೀವೇನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಹಾಕೊಂಡು ರೂಪ್ ಬಿಡ್ತೀನಿ. ನೋಡ, ಈ ಚಟ್ನಿ ಮಾಡೋದು ರುಬ್ಬೋದು ಎಲ್ಲ ನನಗೂ ಬರುತ್ತೆ. ಅಡುಗೆ ಮನೆಯಲ್ಲಿ ನಾನೇ ಟ್ರೈನಿಂಗ್ ಕೊಟ್ಟಿದ್ದೀನಿ. ನೀ ಸ್ವಲ್ಪ ತಪ್ಪು ನಿಂತ್ಕೊಳ್ಳೆ. ಕಡೆ ಒಂದೇ ಒಂದಿನ ನನಗೆ ಟೈಮ್ ಕೊಡಿ. ನೀವು ಹಾಕಿರೋ ಬಂಡವಾಳಕ್ಕೆ ಮೋಸ ಆಗಲ್ಲ, ನಾನು ಗ್ಯಾರಂಟಿ. ಒಂದಿನ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಏನಾದ್ರು ತಲೆ ತಪ್ಪಿಸ್ಕೊಂಡು ಹೋದ್ರೆ ತಲೆನೇ ತೆಗೆದು ಬಿಡ್ತೀನಿ. ಏನು ಯಜಮಾನ್ರೆ, ಏನು ಯಾವ್ದೇ ಕಾರಣಕ್ಕೂ ನೀವು ಹೊರಗಡೆ ಕಾಲು ಇಡಬೇಡಿ. ಅದ್ಯಾಕ? ಎಲ್ರು ದೊಣ್ಣೆ ಇಟ್ಕೊಂಡು ಮನೆ ಮುಂದೆನೆ ಕಾಯ್ತಾ ಇದ್ದಾರೆ. ಮೋಸಗಾರ ಪಾಂಡುರಂಗನಿಗೆ ಬೇಕೇ ಬೇಕು, ಬೇಕೇ ಬೇಕು. ಸ್ವಲ್ಪ ಸುಮ್ಮನೆ ಅಪ್ಪ. ಯಾಕಮ್ಮ ಸುಮ್ಮನೆ ಇರ್ಬೇಕು?
ನಮ್ಮ ಹಣ ಎಲ್ಲ ಇಸ್ಕೊಂಡು ಸೈಟ್ ಕೊಡದೆ ಮೋಸ ಮಾಡಿದಾನೆ. ನಮ್ಮ ಹಣ ಸಿಗೋ ತನಕ ಈ ಮನೆ ನಮ್ದೆ. ಏನಪ್ಪ ಇದು ನಿಮ್ಮನೆ ಅಂತ ಅಂದ್ಬಿಟ್ರೆ ಅದಾಗ್ಬಿಡುತ್ತಾ? ಹಾಗಿದ್ರೆ ನಮ್ ದುಡ್ಡು ನಮ್ಗೆ ವಾಪಸ್ ಕೊಡಿ. ಪದ್ಮಜ್ ಅವ್ರೆ ಏನ್ ಹೀಗ್ ಮಾತಾಡ್ತಿದ್ರ? ನನ್ ಕ್ಲೋಸ್ ಫ್ರೆಂಡ್ ಆಗಿ ಈ ತರ ಬಿಹೇವ್ ಮಾಡೋದು ಸಾಕ್ ಸುಮ್ನೆ ಇರ್ರಿ. ನಿಮ್ಮನ್ನ ನಂಬಿನೇ ನಾವು ಹಾಳಾಗಿದ್ದು. ನಮ್ ಫ್ರೆಂಡ್ಸ್ ಎಲ್ಲ ಬಾಯಿಗೆ ಬಂದಾಗ ಬೈತಾ ಇದಾರೆ. ಮೊದ್ಲು ನಿಮ್ ಗಂಡನ ಕರ್ಸಿ ಈ ಕೇಸ್ ನ ಸೆಟ್ಲ್ ಮಾಡ್ಸಿ. ಅಲ್ಲಿವರೆಗೂ ನಾವ್ ಯಾರು ಇಲ್ಲಿಂದ ಹೋಗೋಣ. ನಾವೆಲ್ಲರೂ ಈ ಮನೆಯಲ್ಲೇ ಇರ್ತೀವಿ. ನೀವೆಲ್ಲ ಈ ಮನೆಯಲ್ಲೇ ಇದ್ರೆ ನಾವೆಲ್ಲಿಗೆ ಹೋಗೋಣ? ಫುಟ್ಪಾತ್ ವಿಶಾಲವಾಗಿದ್ದಿಲ್ಲ, ಅಲ್ಲೇ ಹೋಗಿರಿ. ಹಬಿ ನೀವ್ ಮಾಡಿದ ತಪ್ಪಿಂದಾಗಿ ಇವತ್ ನಾವೆಲ್ಲ ಬೀದಿ ಪಾಲಾಗಿದ್ದೀವಿ. ಆ ತಪ್ಪನ ನೀವೇ ಸರಿ. ಹೌದು ಪಾಂಡುರಂಗ ಅವ್ರೆ, ನೀವು ಆ ಜನಗಳನ್ನ ಹಿಡಿದು ನಮ್ ದುಡ್ಡ ನಮಗ್ ವಾಪಸ್ ಕೊಡ್ಲೇಬೇಕು. ಪಾಂಡುರಂಗ, ಹಿಂದಿನ ಕಾಲದಲ್ಲಿ ರಾಜ್ಯವನ್ನು ಕಳ್ಕೊಂಡವಳು ಶತ್ರು ರಾಜ್ಯದ ಮೇಲೆ ಯುದ್ಧ ಮಾಡಿ ಮತ್ತೆ ಸಾಮ್ರಾಜ್ಯನ ಕಟ್ತಾ ಇದ್ರು. ನೀನು ಗಂಡುಗಲಿ ವಂಶದ ಗಂಡು ಸಿಂಹ. ಆ ಹೆಗ್ಗಣಗಳಿಗೆ ಹೆದರ್ಕೊಂಡು ಕೂತಿದೀಯಲ್ಲ, ನಾಚಿಕೆ ಆಗಲ್ವೇನೋ? ವಾಪಸ್ ತಗೊಳ್ರಿ, ನಿಮ್ ಮಾತನ್ನ ವಾಪಸ್ ತಗೊಳ್ರಿ. ನಾನೇನು ಅವ್ರಿವ್ರಿಗೆ ಎದ್ಕೊಂಡು ಮೂಲೆ ಹಿಡಿದು ಕೂತಿಲ್ಲ. ಅವ್ರೆ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದಾರೆ. ಹೋಗ್ತಾ ಇದ್ದಾರೆ ಅಂದ್ರೆ ಹೇಗೋ? ಹುಡುಕಬೇಕು, ಹಿಡಿಬೇಕು, ತೊದಕಬೇಕು, ದುಡ್ಡನ್ನ ವಸೂಲಿ ಮಾಡ್ಬೇಕು. ನೋಡಿ ಪಾಂಡುರಂಗ ಅವರೇ, ನಮ್ಮೆಲ್ಲರ ಸಪೋರ್ಟು ನಿಮ್ಗಿದೆ. ಹೇಗಾದ್ರೂ ಮಾಡಿ ಆ ಕಳ್ಳರನ್ನ ಹಿಡಿಬೇಕು. ಇಲ್ಲ ಅಂದ್ರೆ ಆ ಮನೆನ ಹರಾಜಿಗಿಡ್ತೀವಿ. ಮತ್ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಈ ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಮನೆ ಹರಾಜಾಕ ಬಿಡಲ್ಲ ಕಣಯ್ಯ. ನನಗ್ ಮೋಸ ಮಾಡುವಂತ ಗಂಡು ಯಾರು ಇಲ್ಲ ಕಣೆ. ಅವ್ರಿಬ್ರಿಗೂ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ಎಲ್ರು ನೋಡ್ತಾ ಇರಿ. ಚಂದನ್ ಲಾಲ್, ದೇವನಹಳ್ಳಿನಲ್ಲಿ ಯಾರ್ದೋ 100 acres ಮಾರ್ಬಿಟ್ಟಿತ್ತು. ಆಯ್ತು, ಒಳ್ಳೆ ದುಡ್ಡಿಗೆ ಬಂದಿದೆ ಬಾಯ್. ನಮ್ಮ ಅಡ್ರೆಸ್ಸು ಯಾರಿಗೂ ಗೊತ್ತಿಲ್ಲ. ನಮ್ಮ ಫೋನ್ ನಂಬರು ಚೇಂಜ್ ಆಗಿದೆ. ಅದೇ ದೇವನಹಳ್ಳಿನಲ್ಲಿ ಇನ್ನೂ 100 acres ಜಮೀನು ಐತಿ. ಅದನ್ನು ಇನ್ಯಾರಿಗೋ ಮಾರ್ಬೇಕು. ಹೌದು ಬಾಯ್, ಆ ದುಡ್ಡು ತಗೊಂಡು ನಮ್ದು ದುಬೈಗೆ ಹೋಗಿ ಆಯಿಲ್ ಬಿಸ್ನೆಸ್ ಶುರು ಮಾಡೋಣ. ಬೇಕಾಗಿದೆ. ಯಾರೋ ಫಾರಿನರ್ಗೆ 100 acres ಜಮೀನು ಬೇಕು, ಅದು ದೇವನಹಳ್ಳಿನಲ್ಲಿ. ಅಲ್ಲೇ 100 acres ಇದೆ ಅಲ್ಲ, ಅದನ್ನೇ ಮಾರ್ಬಿಡೋಣ ಬಾಯ್. फोन नंबर ಕೊಟ್ಟಿದ್ದಾರೆ. मैं बात करता हूँ. हेलो, आई एम गुंजमन गुजरीलाल फ्रॉम यूके. हेलो, मैं भरतलाल बात करता हूँ. नमस्कार नमस्कार. राम 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 राम. मेरा फ्रेंड चंदन लाल भी है. मैं लैंड डीलिंग करता हूँ. सारी कर्नाटक में बहुत लैंड डीलिंग कर दिया मैं. ಅದು ನೋಡಿ ಲಾಲ್ ಬ್ರದರ್ಸ್, ನನಗೆ ದೇವನಹಳ್ಳಿ ಹತ್ತಿರ 100 ಎಕರೆ ಜಾಗ ಬೇಕು. ನಾನು ದುಡ್ಡು ಎಲ್ಲ ಬರೀ ಢಾಲಸಲ್ಲಿ ಕೊಡ್ತೇನೆ. ಅದನ್ನೇ ಬೇಕಿದ್ರೆ ನೀವು ರೂಪಾಯಿಗೆ ಮತಾಂತರ ಮಾಡಿಕೊಳ್ಳಿ. ನಾನೀಗ ರಾಜೇಶ್ವರಿ ನಗರ 7ನೇ ಕ್ರಾಸ್ ಹತ್ರ ನಿಂತಿದ್ದೀನಿ. ನೀವು ಡಾಕ್ಯುಮೆಂಟ್ಸ್ ತಗೊಂಬಂದ್ರೆ ನಾನು ಈಗಲೇ ದುಡ್ಡನ್ನ ಕೊಟ್ಬಿಡ್ತೀನಿ. ಓಕೆ ಓಕೆ ಓಕೆ, ಈಗಲೇ ನಾವು 7ನೇ ಕ್ರಾಸ್ ಹತ್ರ ಬರ್ತೀವಿ. ನೀವು ನಿಧಾನಕ್ಕೆ ಬನ್ನಿ, ಇಲ್ಲಿ ನಿಮಗೆ ಕಾದಿದೆ. राम 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 राम. और ये बकरा मिल गया. चल रहा. ಪಾಂಡುರಂಗ ಗಂಡುಗಲಿ, ಅಯ್ಯೋ, ಬಂದವ್ರ ಮುಂದೆ ಈ ಮಾತನ್ನ ಹೇಳಿ ಆಟನೇ ಗಬ್ಬೆಬ್ಬಿಟ್ಬಿಟ್ಟಿರಾ ನೀವು. ನಾನು ಹ್ಯಾಕ್ ಕಾಣ್ತಾ ಇದ್ದೀನೋ? ನಿಮ್ಮನ್ನ ನೋಡಿ ಹೊಗಳ್ಬೇಕಾದ ನಮ್ಮ ಪಪ್ಪಾಜಿನೇ 5 ವರ್ಷಗಳ ಕೆಳಗಡೆ ನಿಮ್ಮನ್ನ ಬಿಟ್ಬಿಟ್ಟು ಮೇಲಕ್ಕೆ ಹೋದ. ಇನ್ನು ಹೆಂಗೆ ಕಂಡ್ರೆ ಏನು ಬಂತು? ನಾನು ಹೆಂಗ್ ಕಾಣಿಸ್ತೀನಿ ಅಂತ ಹೇಳ್ರಿ. ನೀವು ಸುಮಾರು ಕಾಣಿಸ್ತಾ ಇದ್ದೀರಾ. ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಥ್ಯಾಂಕ್ ಯು. One more time. Let's try. ಬರ್ತಾ ಇದಾರೆ, ಬರ್ಲೆ. नमस्कार. भरतलाल, चंदन लाल. ಐ ಆಮ್ ಗುಂಜಮನ್ ಗುಜ್ರಿಬಾಲ್. ಪೇಪರ್ಸು ಡಾಕ್ಯುಮೆಂಟ್ಸು ಎಲ್ಲ ತಗೊಂಡ್ಬಂದಿದ್ದೀರಾ? हाँ दियो जी. ಈ ಹಿಂದೆ ಈ ಸೈಟನ್ನ ಬೇರೆ ಯಾರಿಗಾದರೂ ಮಾರಿದ್ದೀರಾ? नो 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 नो. नहीं 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 नहीं. आज की पहली बार मारता है. ನಿಮ್ದುಗೆ ನಮ್ದುಗೆ ನೋಡಿ ತುಂಬಾ ಖುಷಿ ಆಯ್ತು. ಈ ಹಿಂದೆ ಕೂಡ ನೀವು ಇದೇ ಮಾತನ್ನ ಹೇಳಿದ್ರಿ. ಆ ರಾಣಿ ರಾಜ, ನಿನ್ನ ಸಮಾಧಿಯ ಜಾಗ ರಣಿ. ಯಾಕೆ ತಡ? ಬೇಗ ರಾಜ ಭಟರನ್ನು ಕರೆಸಿಬಿಡಿ. ರಾಜಮಾತೆ, ನಾನು ನಿನ್ನ ಮಾತೆ ಸೇವಕಳಲ್ಲ. ರಾಜಭಟರನ್ನ ನೀವೇ ಕರೆಸಿಬಿರೋ ಇಲ್ಲ ನಾನೇ ಕರೆಸಲೋ? ಈಗ ಅವಳನ್ನು ಕಲಿಸುತ್ತೇನೆ, ಆಮೇಲೆ ನಿನಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ. ಯಾರಲ್ಲಿ? ಏನೋ ಮಗನೇ, ಒಂದೇ ಜಮೀನನ್ನ ಎಷ್ಟ್ ಜನಕ್ಕೆ ಮಾರಿ ಮೋಸ ಮಾಡ್ತೀಯಾ? ಏನ್ರ ನೋಡ್ತಿದ್ದೀರಾ? ತದಕ್ರಲ್ಲೇ ನಿಲ್ಲಿಸಿ. ಎಲ್ಲರೂ ಸರಿಯಾಗಿ ಕೇಳಿಸಿಕೊಳ್ಳಿ. ನಮ್ಮದು ಭಾರತ ದೇಶ ಪ್ರಜಾಪ್ರಭುತ್ವ. ಇಲ್ಲಿ ಯಾರು ಹಾಗೆಲ್ಲ ಕಾನೂನನ್ನ ಕೈಗೆ ತಗೋಬಾರದು. ಮತ್ತೆ ನಮ್ ದುಡ್ಡು ಕೊಡೋರು ಯಾರು? ಇವರಿಬ್ಬರೇ ಕೊಡ್ತಾರೆ. ಕೊಟ್ಟಿಲ್ಲ ಅಂದ್ರೆ ಇವರಿಬ್ಬರನ್ನ ರಸ್ತೆಯಲ್ಲಿ ಮುಚ್ಚುಗುದಿ. राम 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 राम. तगबरको.
ತಗೊಳ್ಳಿ ನಿಮ್ದು ದುಡ್ಡು ಹಂಚ್ಕೊಳ್ಳಿ. ಥ್ಯಾಂಕ್ ಯು ಸರ್, ನಿಮ್ಮಿಂದ ನಮ್ ದುಡ್ಡು ವಾಪಸ್ ಬರೋಂಗಾಯ್ತು. ಯಾರು ಹೆಸರು ಹಾಕಿದಿರೋ ಅಷ್ಟೇ ತಗೋಬೇಕು. ಅಲ್ಲ, ನಮ್ದು ಮೋಸ ಮಾಡ್ತೇವೆ ಅಂತ ಫಾರಿನ್ನಲ್ಲಿರೋ ನಿಮ್ದುಗೆ ಹೇಗೆ ಗೊತ್ತಾಯ್ತು? ನಾವು ಫಾರಿನವರು ಅಲ್ಲ, ಮತ್ತೆ ಪಾಂಡುರಂಗ ಗಂಡದಲ್ಲಿ. ಆ,